ನಮಸ್ಕಾರ ವೀಕ್ಷಕರೇ, ದೇಶದ ರಾಜಕೀಯ ಇತಿಹಾಸದಲ್ಲೇ ಹಿಂದೆಂದೂ ಕಾಣದಂತಹ ಅಚ್ಚರಿಯ ಬೆಳವಣಿಗೆ ಪಶ್ಚಿಮ ಬಂಗಾಳ ಹಾಗೆ ಟಿಎಂಸಿಗೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ಬಂಗಾಳದ ದೀದಿ ಅಂತಲೇ ಹೆಸರಾಗಿರುವ ಮಮತಾ ಬ್ಯಾನರ್ಜಿಯವರು ತಮ್ಮದೇ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನ ತಮ್ಮ ಕೈಯಿಂದಲೇ ಕತ್ತು ಹಿಸುಕಿ ಸಾಯಿಸೋದಕ್ಕೆ ಮುಂದಾಗಿದ್ದಾರೆ. ಅಂತಹದೊಂದು ದುಸ್ಥಿತಿ ದೀದಿಗೆ ಬಂತ. ಯಾಕಂದ್ರೆ ವೀಕ್ಷಕರೇ, ಟಿಎಂಸಿಯನ್ನ ಕಾಂಗ್ರೆಸ್ನೊಂದಿಗೆ ಸಂಪೂರ್ಣವಾಗಿ ವಿಲೀನ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನುವ ಗಾಳಿ ಸುದ್ದಿ ನಿನ್ನೆವರೆಗೂ ಇತ್ತು. ಆದರೆ ಇವತ್ತು ದೇಶದ ರಾಜಧಾನಿ ದೆಹಲಿಯಲ್ಲಿ ನಡೆದಿರುವ ಹೈ ವೋಲ್ಟೇಜ್ ಸಭೆಗಳು ಈ ಗಾಳಿ ಸುದ್ದಿಗೆ ಅಧಿಕೃತ ಮುದ್ರೆ ಒತ್ತಿದ ಹಾಗೆ ಕಾಣಿಸ್ತಾ ಇದೆ. ಹೌದು ವೀಕ್ಷಕರೇ, ನೀವು ಕೇಳಿಸ್ಕೊಂಡಿದ್ದು ಅಕ್ಷರಶಃ ನಿಜ. ಇವತ್ತು ರಾಹುಲ್ ಗಾಂಧಿ ಅವರ ನಿವಾಸದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಅವರು ಕಂಪ್ಲೀಟ್ 1.5 ಗಂಟೆಗಳ ಕಾಲ ರಹಸ್ಯ ಮಾತುಕತೆಯನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆ ಅದೇ ಸಮಯದಲ್ಲಿ ಸೋನಿಯಾ ಗಾಂಧಿ ಅವರ ಕೋಣೆಯಲ್ಲಿ ಮಮತಾ ಬ್ಯಾನರ್ಜಿಯವರು ಭವಿಷ್ಯದ ರಾಜಕಾರಣದ ಬಗ್ಗೆ ಸುದೀರ್ಘ ಚರ್ಚೆಯನ್ನು ನಡೆಸಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಬಂಗಾಳದ ರಾಜಕೀಯ ಅಂತ ಬಂದಾಗ ಮಮತಾ ಮತ್ತು ಸೋನಿಯಾ ನಡುವೆ ಒಂದು ಆಪ್ತತೆ ಇದೆ. ಈ ಆಪ್ತತೆಯನ್ನ ರಾಜಕೀಯದಲ್ಲಿ ಯಾವ ರೀತಿ ಕರೀತಾರೆ ಅಂದರೆ, ಮಮತಾ ಬ್ಯಾನರ್ಜಿ ಅವರನ್ನ ಕಾಂಗ್ರೆಸ್ ಸೋನಿಯಾರ ವಿಟೋ ಪವರ್ ಅಂತಲೇ ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ಬಂಗಾಳದ ಕಾಂಗ್ರೆಸ್ ನಾಯಕರನ್ನ ಕಂಟ್ರೋಲ್ ಮಾಡುವಷ್ಟರ ಮಟ್ಟಿಗೆ ಮಮತಾ ಅವರಿಗೆ ಶಕ್ತಿ ಕೊಟ್ಟಿದ್ದೆ ಸೋನಿಯಾ ಗಾಂಧಿ ಅವರು. ಇದೇ ಕಾರಣಕ್ಕೆ ಇವತ್ತು ಇಡೀ ಟಿಎಂಸಿ ಪಕ್ಷವೇ ಕಾಂಗ್ರೆಸ್ ಒಡಲು ಸೇರಲಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಕಾಂಗ್ರೆಸ್ಸೇ ಇವತ್ತು ದೇಶದಲ್ಲಿ ತನ್ನ ಅಸ್ತಿತ್ವವನ್ನು ಹುಡುಕಿಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದೆ, ಅದು ಬೇರೆ ವಿಚಾರ. ಆದರೆ ಕಾಂಗ್ರೆಸ್ ಜೊತೆಗೆ ಟಿಎಂಸಿ ವಿಲೀನ ಆಗ್ತಿರೋದು ದೇಶದಲ್ಲಿ ಸಂಚಲನ ಮೂಡಿಸಿರುವಂತಹ ಸುದ್ದಿ. ಹಾಗಾದ್ರೆ ಚುನಾವಣೆ ಸೋತ ಬೆನ್ನಲ್ಲೇ ದೀದಿ ಅಂತಹ ದುಸ್ಥಿತಿಗೆ ತಲುಪಿದ್ರ? ಒಂದೇ ಚುನಾವಣೆ ಸೋಲಿಗೆ ಕಂಗೆಟ್ಟು ಹೋದ್ರ ಮಮತಾ ಬ್ಯಾನರ್ಜಿ? ಇಡೀ ಟಿಎಂಸಿ ಕತೆ ಫಿನಿಶ್ ಆಯ್ತಾ? ಉಸಿರಾಡಲು ಕಷ್ಟಪಡ್ತಿದ್ದ ತಮ್ಮದೇ ಪಕ್ಷವನ್ನ ಕತ್ತು ಹಿಸುಕಲು ಮುಂದಾದ್ರ ದೀದಿ? ಸೋನಿಯಾ ಕಾಂಗ್ರೆಸ್ ಪ್ಲಾನ್ ಏನು? ಬಂಗಾಳ ಟಿಎಂಸಿಯಲ್ಲಿ ಆಗ್ತಿರೋದೇನು? ಟಿಎಂಸಿಗೆ ಕೈಕೊಟ್ಟ ಮತ್ತೊಬ್ಬ ಪ್ರಭಾವಿ ನಾಯಕಿ ಯಾರು? ಆ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ನೋಡೋಣ. ಸ್ನೇಹಿತರೆ, ಇದು ಕೇವಲ ವಿಲೀನದ ಕತೆ ಅಷ್ಟೇ ಅಲ್ಲ. ಇತ್ತ ಟಿಎಂಸಿ ಕೋಟೆಯ ಒಳಗಡೆ ಬಂಡಾಯದ ಬೆಂಕಿ ದಗದಗಿಸ್ತಾ ಇದೆ. ಕಾಕೋಲಿ ಘೋಷ್ ಅವರ ನೇತೃತ್ವದಲ್ಲಿ ಈಗಾಗಲೇ 20 ಮಂದಿ ಲೋಕಸಭಾ ಸಂಸದರು ದೆಹಲಿಯಲ್ಲಿ ಪ್ರತ್ಯೇಕ ಬಣವನ್ನು ರಚಿಸಿಕೊಂಡು ಮಮತಾಗೆ ಶಾಕ್ ಕೊಟ್ಟಿದ್ದಾರೆ. ಈಗ ಆ ರೆಬಲ್ ಲಿಸ್ಟ್ಗೆ ಸೇರ್ಪಡೆಯಾಗಿರುವ 2 ನಾಯಕರ ಹೆಸರನ್ನು ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಆ ಇನ್ಸೈಡ್ ಸ್ಟೋರಿಯನ್ನು ಸಹ ನಿಮ್ಮ ಮುಂದೆ ಇಡ್ತೀನಿ. ಇವೆಲ್ಲದರ ನಡುವೆ ಟಿಎಂಸಿಯ ಮತ್ತೊಬ್ಬ ಪ್ರಭಾವಿ ರಾಜ್ಯಸಭಾ ಸಂಸದೆ ತನ್ನ ಸ್ಥಾನಕ್ಕೆ ತಿಲಾಂಜಲಿ ಇಟ್ಟು ಅಸ್ಸಾಂನ ಹಿಮಾಂತ ಬಿಸ್ವಾ ಶರ್ಮಾ ಸಮ್ಮುಖದಲ್ಲಿ ಬಿಜೆಪಿ ಸೇರೋದಕ್ಕೆ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ದೆಹಲಿ ಶಿಫ್ಟಿಂಗ್ ಕನ್ಫರ್ಮ್ ಆಗಿದೆ. ಸ್ನೇಹಿತರೆ, ದೇಶದ ರಾಜಕೀಯ ದಿಕ್ಸೂಚಿ ಬದಲಾಗ್ತಾ ಇರುವಂತಹ ಸಂದರ್ಭ ಇದು. ಇದುವರೆಗೆ ಇಡೀ ದೇಶ ನಂಬಿಕೊಂಡಿದ್ದ ಸತ್ಯ ಏನು? ಮಮತಾ ಬ್ಯಾನರ್ಜಿ ಅಂತ ಹೇಳಿದ್ರೆ ಟಿಎಂಸಿ ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಅಂತ. ಆದರೆ ವೀಕ್ಷಕರೇ, ದೀದಿಯ ರಾಜಕೀಯ ಜನ್ಮವಾಗಿದ್ದೆ ಕಾಂಗ್ರೆಸ್ ಪಕ್ಷದ ಗರ್ಭದಲ್ಲಿ ಅನ್ನುವ ಇತಿಹಾಸವನ್ನ ನಾವೊಮ್ಮೆ ನೆನಪಿಸಿಕೊಳ್ಬೇಕು. ಕಾಂಗ್ರೆಸ್ನ ಯುವ ನಾಯಕಿಯಾಗಿ ಬೆಳೆದಂತಹ ಮಮತಾ 1998ರಲ್ಲಿ ಹೈಕಮಾಂಡ್ ಧೋರಣೆಯನ್ನು ವಿರೋಧ ಮಾಡ್ತಾರೆ, ಹೊರಬರ್ತಾರೆ. ಆ ರೀತಿಯಾಗಿ ಹುಟ್ಕೊಂಡಿದ್ದೆ ತೃಣಮೂಲ ಕಾಂಗ್ರೆಸ್ ಪಕ್ಷ. ಅದಾದ ನಂತರದಲ್ಲಿ ಅಧಿಕಾರಕ್ಕಾಗಿ NDA ಜೊತೆಗೂ ಕೈ ಜೋಡಿಸ್ತಾರೆ. ಅದಾದ ನಂತರದಲ್ಲಿ UPA ಜೊತೆಗೆ ಸೇರ್ಕೊಳ್ತಾರೆ. ಕೊನೆಗೆ 2011ರಲ್ಲಿ ಅಂತೂ ಇಂತೂ ಬಂಗಾಳದ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಇತ್ತೀಚೆಗೆ ಏನಾಯಿತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2026ರ ಹೊತ್ತಿಗೆ ಇಡೀ ಕಾಲಚಕ್ರ ಉಲ್ಟಾ ಹೊಡಿತು. ಮಮತಾ ಬ್ಯಾನರ್ಜಿ ಅವರು ಕೇವಲ ಮುಖ್ಯಮಂತ್ರಿ ಗಾದಿಯನ್ನಷ್ಟೇ ಕಳೆದುಕೊಂಡಿಲ್ಲ, ಬದಲಾಗಿ ತಾವೇ ರಕ್ತದ ನೀರು ಹರಿಸಿ ಕಟ್ಟಿದಂತಹ ಪಕ್ಷದ ಮೇಲಿನ ಹಿಡಿತವನ್ನೇ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಬಂಗಾಳದ ಗ್ರೌಂಡ್ ರಿಯಾಲಿಟಿ ಬಲ್ಲಂತಹ ರಾಜಕೀಯ ಪಂಡಿತರು ಈಗ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇನ್ನು ಮುಂದೆ ಬಂಗಾಳದಲ್ಲಿ ಒಂಟಿಯಾಗಿ ಸರ್ವೈವ್ ಆಗೋದಕ್ಕೆ ಮಮತಾ ಬ್ಯಾನರ್ಜಿ ಅವರಿಗೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಮತಾ ಅವರಿಗೆ ಕಾಣಿಸ್ತಾ ಇರುವ ಏಕೈಕ ದಾರಿ ಅಂತ ಹೇಳಿದ್ರೆ ತಾವು ಬಿಟ್ಟು ಬಂದಿದ್ದ ಹಳೆಯ ಕಾಂಗ್ರೆಸ್ ಮನೆಯ ಕದವನ್ನು ತಟ್ಟೋದು. ಅಂದರೆ ಬಂಗಾಳದಲ್ಲಿ ಸೀಟು ಹಂಚಿಕೆಯ ಮೈತ್ರಿ ಅಲ್ಲ, ಬದಲಾಗಿ ಇಡೀ ಪಕ್ಷವನ್ನೇ ಕಾಂಗ್ರೆಸ್ನಲ್ಲಿ ವಿಲೀನ ಮಾಡೋದು. ಇದೇ ಶಾಕಿಂಗ್ ವಿಚಾರ. ಈ ತೆರೆಮರೆಯ ಮಾತುಕತೆ ಕಳೆದ 1-2 ವಾರಗಳಿಂದ ನಡೀತಿದ್ದಾದರೂ ಕಳೆದ 2 ದಿನಗಳಲ್ಲಿ ಇದು ರಾಕೆಟ್ ವೇಗವನ್ನು ಪಡೆದುಕೊಂಡಿದೆ. ವೀಕ್ಷಕರೇ, ನಿಮಗೆ ಗೊತ್ತಿರಬಹುದು, ಇತ್ತೀಚೆಗೆ INDIA ಒಕ್ಕೂಟದ ಸಭೆ ನಡೀತು. ಜೂನ್ 8ನೇ ತಾರೀಕು ದೆಹಲಿಯಲ್ಲಿ ನಡೆದಂತಹ INDIA ಒಕ್ಕೂಟದ ಸಭೆಗಾಗಿ ಮಮತಾ ಬ್ಯಾನರ್ಜಿ ಮತ್ತು ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಇಬ್ಬರೂ ಕೂಡ ಕೋಲ್ಕತ್ತಾದಿಂದ ದೆಹಲಿಗೆ ಬಂದಿದ್ರು. ಆದರೆ ಸಭೆ ಮುಗಿದು ದಿನಗಳೇ ಕಳೆದರೂ ಅವರಿಬ್ಬರು ಪಶ್ಚಿಮ ಬಂಗಾಳಕ್ಕೆ ವಾಪಸ್ ಹೋಗಿಲ್ಲ. ಇದೇ ಪಾಯಿಂಟ್. ಬದಲಾಗಿ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರನ್ನು ಪದೇ ಪದೇ ಮೇಲಿಂದ ಮೇಲೆ ಭೇಟಿಯಾಗ್ತಾ ಇದ್ದಾರೆ. ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಇದು ದೊಡ್ಡ ಸುದ್ದಿಯಾಗಿದೆ. ಅವರ ಪ್ರಕಾರ ಟಿಎಂಸಿಯಲ್ಲಿ ಉಳಿದಿರುವ ಅಲ್ಪ ಸ್ವಲ್ಪ ಏನು ಶಕ್ತಿ ಇದೆ, ಆ ಸಂಖ್ಯಾಬಲವನ್ನು ಕಾಂಗ್ರೆಸ್ನೊಂದಿಗೆ ವಿಲೀನಗೊಳಿಸಿ ಮಮತಾ ಬ್ಯಾನರ್ಜಿ ಅವರು ಲೋಕಸಭೆಗೆ ಎಂಟ್ರಿ ಆಗಬೇಕು ಅನ್ನುವ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ. ಆ ಮೂಲಕವಾಗಿ ಹೊಸ ಇನ್ನಿಂಗ್ಸ್ ಆರಂಭಿಸಲು ವೇದಿಕೆ ಸಿದ್ಧ ಮಾಡಿಕೊಳ್ತಿದ್ದಾರೆ ಅನ್ನೋದು ಸುದ್ದಿ.
ಒಂದು ಸಭೆಯನ್ನು ಮಾಡಿದ್ದಾರೆ, ಭೇಟಿ ಮಾಡಿದ್ದಾರೆ ಅಂದ ತಕ್ಷಣ ಇಡೀ ಪಕ್ಷವನ್ನೇ ವಿಲೀನ ಮಾಡ್ಕೊಳ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯನಾ? ವೀಕ್ಷಕರೇ, ಈ ಸುದ್ದಿಯನ್ನು ನಾವು ಸುಲಭವಾಗಿ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ದೀದಿಗೆ ಬೇರೆ ಯಾವುದಾದ್ರೂ ಆಪ್ಷನ್ ಇದೆಯಾ? ಸದ್ಯಕ್ಕೆ ಅವರಿಗೆ ಬೇರೆ ಯಾವುದೇ ಸುರಕ್ಷಿತ ಆಪ್ಷನ್ ಉಳಿದೇ ಇಲ್ಲ. ಬಂಗಾಳದಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂತಹ ಹೊಸ BJP ಸರ್ಕಾರ ಸಂಖ್ಯಾಬಲದಲ್ಲಾಗಿರ್ಬೋದು, ಪಕ್ಷದ ಒಂದು ರೂಟ್ ಏನಾಗಿರ್ಬೋದು, ಅದು ಬಹಳ ಸ್ಟ್ರಾಂಗ್ ಆಗಿ ನಿಂತಿದೆ. ಸರ್ಕಾರ ಬಹಳ ಗಟ್ಟಿಯಾಗಿ ನಿಂತಿದೆ. ಅದಕ್ಕೂ ಮಿಗಿಲಾಗಿ BJP TMC ವಿರುದ್ಧವಾಗಿ ರಣಕಹಳೆ ಮೊಳಗಿಸಿದೆ. ಹಳೆಯ TMC ಸರ್ಕಾರದ ಹಗರಣಗಳ ಫೈಲ್ಗಳನ್ನು ಎಳೆಯಾಗಿ ಬಿಚ್ಚಿಡೋದಕ್ಕೆ ಶುರು ಮಾಡಿದೆ. ಈಗ ಕಾನೂನಿನ ಕುಣಿಕೆ ನೇರವಾಗಿ ಮಮತಾ ಮತ್ತು ಅಭಿಷೇಕ್ ಬ್ಯಾನರ್ಜಿ ಕುತ್ತಿಗೆಗೆ ಬಂದು ನಿಂತಿದೆ. ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಗಟ್ಟಿಯಾಗಿ ನೆಲೆ ನಿಂತಿರುವಂತಹ BJP ಸರ್ಕಾರ, ಮತ್ತೊಂದು ಕಡೆ CID ಅಧಿಕಾರಿಗಳು. ನೋಡಿ, ಮಮತಾ ಬ್ಯಾನರ್ಜಿ ಅವರು ದೆಹಲಿಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಕೋಲ್ಕತ್ತಾ ನಿವಾಸದ ಮೇಲೆ, ಅಭಿಷೇಕ್ ಬ್ಯಾನರ್ಜಿ ಅವರ ಕಚೇರಿಗಳ ಮೇಲೆ CID ಅಧಿಕಾರಿಗಳು ಸರಣಿ ದಾಳಿ ನಡೆಸಿದ್ದಾರೆ. ಯಾವುದೇ ಕ್ಷಣದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಅವರ ಬಂಧನ ಆದರೂ ಅಚ್ಚರಿಯಿಲ್ಲ. ಆ ಸಾಧ್ಯತೆ ದಟ್ಟವಾಗಿದೆ. ಈ ರೀತಿಯಾಗಿ ಒಂದು ರಾಜಕೀಯ ನಿಶ್ಶಕ್ತಿಯ ಪರಿಸ್ಥಿತಿ ಬಂದಿದೆ. ಹೋಗ್ಲಿ, ತಮ್ಮ ಪಕ್ಷದವರು, ಪಕ್ಷದಲ್ಲಿರುವಂತಹ ಶಾಸಕರಾಗಿರ್ಬೋದು, ಸಂಸದರು ಏನಾದರೂ ಬೆಂಬಲ ಕೊಡೋದಕ್ಕೆ ನಿಂತಿದ್ದಾರಾ? ಅದು ಕೂಡ ಇಲ್ಲ. ಪಕ್ಷದಿಂದ ಒಬ್ಬೊಬ್ಬ ಪ್ರಭಾವಿ ನಾಯಕರು ಕೂಡ ಸಾಲಾಗಿ ವಲಸೆ ಹೋಗ್ತಾ ಇದ್ದಾರೆ ಬೇರೆ ಪಕ್ಷಗಳಿಗೆ. TMC ಪಕ್ಷದ ನಾಯಕರೇ TMC ವಿರುದ್ಧವಾಗಿ ಬಂಡಾಯ ಎದ್ದಿದ್ದಾರೆ. ಹಾಗಾಗಿ ತಮ್ಮನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಬಂಗಾಳದಲ್ಲಿ ಈಗ ಸಾಕಷ್ಟು ಶಾಸಕರು ಅಥವಾ ಸಂಸದರ ಬೆಂಬಲ ಅವರಿಗಿಲ್ಲ. ಇಂತಹ ರಾಜಕೀಯ ನಿಶ್ಶಕ್ತಿಯ ಸಂದರ್ಭದಲ್ಲಿ ಕೇಂದ್ರದ ತನಿಖಾ ಸಂಸ್ಥೆಗಳ ವಿರುದ್ಧ ಹೋರಾಡೋದಕ್ಕೆ ಅವರಿಗೆ ಕಾಂಗ್ರೆಸ್ ಅನ್ನುವ ರಾಷ್ಟ್ರೀಯ ರಕ್ಷಾ ಕವಚ ಬೇಕೇ ಬೇಕು. ಹಾಗಾಗಿ ಒಂದು ಬಾರಿ ಏನಾದರೂ ಕಾಂಗ್ರೆಸ್ಸನ್ನು ಸೇರಿಕೊಂಡ್ರೆ ಇವರ ಪರವಾಗಿ ಇಡೀ ದೇಶದ ಕಾಂಗ್ರೆಸ್ ಎಕೋಸಿಸ್ಟಮ್, ಹಾಗೆ ವಕೀಲರ ದಂಡು, ಹಾಗೆ ರಾಹುಲ್ ಗಾಂಧಿ ಅವರು ಕೂಡ ಹೋರಾಟಕ್ಕೆ ನಿಲ್ತಾರೆ ಅನ್ನೋದು ಮಮತಾ ಬ್ಯಾನರ್ಜಿ ಅವರ ಲೆಕ್ಕಾಚಾರ. ಅಷ್ಟೇ ಅಲ್ಲ, ತನ್ನ ಸೋದರಳಿಯ ಏನಿದ್ದಾರೆ ಅಭಿಷೇಕ್ ಬ್ಯಾನರ್ಜಿ ಅವರ ರಾಜಕೀಯ ಭವಿಷ್ಯವನ್ನು ಉಳಿಸಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಅನಿವಾರ್ಯ. ಇಲ್ಲದೇ ಇದ್ದರೆ ಕಳೆದ ಬಾರಿ ಡೈಮಂಡ್ ಹಾರ್ಬರ್ ಕ್ಷೇತ್ರದಲ್ಲಿ 7 ಲಕ್ಷ ವೋಟ್ಗಳ ಅಂತರದಿಂದ ಗೆದ್ದಿದ್ದಂತಹ ಅಭಿಷೇಕ್ ಮುಂದಿನ ಚುನಾವಣೆಯಲ್ಲಿ ಅಷ್ಟೇ ಭೀಕರ ಅಂತರದಿಂದ ಸೋಲುವ ಪರಿಸ್ಥಿತಿ ಈಗ ಗ್ರೌಂಡ್ ರಿಪೋರ್ಟ್ನಲ್ಲಿ ಕಾಣಿಸ್ತಾ ಇದೆ. ಇತ್ತ ಕಾಂಗ್ರೆಸ್ ಕಡೆಯಿಂದ ನೋಡೋದಾದ್ರೆ ಸೋನಿಯಾ ಹಾಗೆ ರಾಹುಲ್ ಅವರು ಇದನ್ನು ಒಂದು ಆಪರ್ಚುನಿಟಿಯ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಮುಳುಗಿದೆ. TMC ಧೂಳಿಪಟ ಆದರೆ ಬಂಗಾಳದ 32% ಮುಸ್ಲಿಂ ವೋಟ್ ಬ್ಯಾಂಕ್ ನೇರವಾಗಿ ಕಾಂಗ್ರೆಸ್ ಕೈ ಸೇರುತ್ತೆ ಅನ್ನೋದು ಅವರಿಗೆ ಗೊತ್ತು. ಕಳೆದ ಚುನಾವಣೆಯ ಅಂಕಿಅಂಶವನ್ನು ನೋಡಿದ್ರೂ ಕೂಡ ಮಮತಾ ಬ್ಯಾನರ್ಜಿ ಅವರ ಬಳಿ 40% ವೋಟ್ ಶೇರ್ ಇದೆ, ಕಾಂಗ್ರೆಸ್ ಬಳಿ ಕೇವಲ 3% ಇದೆ. ಈಗ TMC ವಿಲೀನ ಆದರೆ ಕನಿಷ್ಠ ಅಂದ್ರೂ 25ರಿಂದ 30% ವೋಟ್ ಬ್ಯಾಂಕ್ನ ಜೊತೆಗೆ ಕಾಂಗ್ರೆಸ್ ಬಂಗಾಳದಲ್ಲಿ ಅತ್ಯಂತ ಪ್ರಬಲ ಶಕ್ತಿಯಾಗಬಹುದು. ಇದೇ ಕಾರಣಕ್ಕೆ ಕಾಂಗ್ರೆಸ್ ನಾಯಕರು ಮಮತಾ ಬ್ಯಾನರ್ಜಿ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಕೋರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇದರ ಜೊತೆಗೆ ಮಮತಾ ಬ್ಯಾನರ್ಜಿ ಅವರು ಕೇಂದ್ರ ರಾಜಕಾರಣಕ್ಕೂ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಅದಕ್ಕೆ ಬಸಿರ್ಹಾಟ್ ಲೋಕಸಭಾ ಕ್ಷೇತ್ರ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಈ ಹಿಂದೆ ಗೆದ್ದಿದ್ದು MP ಆಗಿದ್ದ ಹಾಜಿ ನೂರುಲ್ಲಾ ಇಸ್ಲಾಂ ಅವರ ಅಕಾಲಿಕ ಮರಣದಿಂದಾಗಿ ಸದ್ಯ ಆ ಕ್ಷೇತ್ರ ಖಾಲಿ ಇದೆ. ಅದಕ್ಕೆ ಉಪಚುನಾವಣೆ ಘೋಷಣೆ ಆಗುತ್ತೆ. ಕಳೆದ ಚುನಾವಣೆಯಲ್ಲಿ TMCಯಲ್ಲಿ ಬರೋಬ್ಬರಿ 3,33,000 ಮತಗಳ ಅಂತರದಿಂದ ಜಯಗಳಿಸಿತ್ತು. ಈ ಕ್ಷೇತ್ರದ ವ್ಯಾಪ್ತಿಯ 7 ಅಸೆಂಬ್ಲಿ ಸೀಟ್ಗಳ ಪೈಕಿ 5ರಲ್ಲಿ TMC ಹಿಡಿತಾ ಇದೆ. ಜೊತೆಗೆ ಇದು ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರ. ಹೀಗಾಗಿ ಕಾಂಗ್ರೆಸ್ ಟಿಕೆಟ್ನಿಂದ ಸ್ಪರ್ಧೆ ಮಾಡಿದ್ರೆ ಮಮತಾ ಗೆಲುವು ನಿಶ್ಚಿತ. ಇಲ್ಲಿ ಕಾಂಗ್ರೆಸ್ನ ಮಾಸ್ಟರ್ ಪ್ಲಾನ್ ಕೂಡ ವರ್ಕೌಟ್ ಆಗುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಕೇಂದ್ರದ ವಿರೋಧಿ ಪಾಳ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಪ್ರಕಾರ ಮಮತಾ ಲೋಕಸಭೆ ಪ್ರವೇಶ ಮಾಡ್ತಾ ಇದ್ದಂತೆ ಅವರಿಗೆ ಇಡೀ INDIA ಒಕ್ಕೂಟದ ಸಂಸದೀಯ ನಾಯಕತ್ವವನ್ನು ಹಸ್ತಾಂತರಿಸುವುದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ರಾಹುಲ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರೆ ಮಮತಾ ಬ್ಯಾನರ್ಜಿ ಅವರು ಒಕ್ಕೂಟವನ್ನು ಮುನ್ನಡೆಸ್ತಾರೆ. ಯಾಕಂತ ಹೇಳಿದ್ರೆ ಅಖಿಲೇಶ್ ಯಾದವ್, ಅರವಿಂದ್ ಕೇಜ್ರಿವಾಲ್ ಮತ್ತು ಉದ್ಧವ್ ಠಾಕ್ರೆ ಇವರ ಜೊತೆಗೆ ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ಅತ್ಯುತ್ತಮ ವೈಯಕ್ತಿಕ ಬಾಂಧವ್ಯ ಇದೆ. ಆ ಬಾಂಧವ್ಯವನ್ನು ತಮ್ಮ ಲಾಭಕ್ಕೆ ಬಳಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಈ ಮಾಸ್ಟರ್ ಸ್ಟ್ರೋಕ್ ಅನ್ನು ರೆಡಿ ಮಾಡಿರೋದು. ಸ್ನೇಹಿತರೆ, ಇದೆಲ್ಲವೂ ಆಗಬೇಕು ಅಂತ ಹೇಳಿದ್ರೆ, ಅಂದುಕೊಂಡಂತೆ ನಡಿಬೇಕು ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಅವರು ಮೊದಲು ಉಪಚುನಾವಣೆಯಲ್ಲಿ ಗೆಲ್ಲಬೇಕು. ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಂತೆ ಅದೇ ರೀತಿಯಾಗಿ ಅವರ ಬೆಂಬಲಿಗರು ಅಥವಾ ಅವರ ಪಕ್ಷದ ನಾಯಕರು ಕೂಡ ಕಾಂಗ್ರೆಸ್ ಜೊತೆಗೆ ಬರ್ತಾರಾ? TMC ಒಳಗಡೆ ಹುಟ್ಕೊಂಡಿರುವಂತಹ ಈ ಬಂಡಾಯದ ಕತೆ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಕಾಕೋಲಿ ಘೋಷ್ ಅವರ ರೆಬೆಲ್ ಗ್ರೂಪ್ಗೆ ಇವತ್ತು 2 ಕಟ್ಟಾ ಮಮತಾ ಭಕ್ತರು ಸಹಿ ಹಾಕುವ ಮೂಲಕ ಆ ಗುಂಪಿನ ಸಂಖ್ಯೆಯನ್ನು 22ಕ್ಕೇರಿಸಿದ್ದಾರೆ. ಅದರಲ್ಲಿ ಅತ್ಯಂತ ಶಾಕಿಂಗ್ ವಿಚಾರ, ಹೆಸರು ಯಾವುದು ಅಂತ ಹೇಳಿದ್ರೆ ಜಾದವ್ಪುರದ ಸಂಸದೆ ಸಯಾನಿ ಘೋಷ್. ಸಯಾನಿ ಘೋಷ್ ಯಾರು ಅಂತ ನಿಮಗೆ ಗೊತ್ತಿರಬಹುದು. ಸಿನಿಮಾ ನಟಿಯಾಗಿ, ಗಾಯಕಿಯಾಗಿ ಬಂದು ರಾಜಕಾರಣದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಬಕೆಟ್ ಹಿಡಿಯುವ ಮೂಲಕ ಸಯಾನಿ ಘೋಷ್ ಫೇಮಸ್ ಆಗಿದ್ದವರು. ಸ್ನೇಹಿತರೆ, ಇಲ್ಲೇ ಇರೋದು ಇಂಟ್ರೆಸ್ಟಿಂಗ್ ವಿಚಾರ. ದೀದಿಯ ಇವತ್ತಿನ ದುಸ್ಥಿತಿಗೆ ಅವತ್ತು 2024ರಲ್ಲಿ ದೀದಿ ಮಾಡಿದ ತಪ್ಪೇ ಕಾರಣ. ಅವತ್ತು ದೀದಿ ಏನು ಮಾಡಿದ್ರು? ಇದೇ ನಟಿಗೆ ಜಾದವ್ಪುರದ ಟಿಕೆಟ್ ಕೊಟ್ಟು 2,28,000 ಮತಗಳ ಅಂತರದಿಂದ ಗೆಲ್ಲಿಸಿದ್ರು.
ಕೇವಲ 33 ವರ್ಷದ ಈ ನಟಿ ಲೋಕಸಭೆಯಲ್ಲಿ ಮೋದಿ ಅಮಿತ್ ಶಾ ವಿರುದ್ಧ ಅಬ್ಬರಿಸುತ್ತಾ ದೀದಿಯ ಕಣ್ಮಣಿಯಾಗಿದ್ಲು. ಮೊನ್ನೆ ಚುನಾವಣೆಯಲ್ಲಿ ಪಕ್ಷ ಸೋತಾಗ್ಲೂ ಕೂಡ ಓಟ್ ಲೂಟಿಯಾಗಿದೆ, ದೀದಿ ಸೋತಿಲ್ಲ ಅಂತ ವಾದ ಮಾಡಿದ್ಲು. ಆದರೆ ಜೂನ್ 2ರ ನಂತರ ಈಕೆಯ ಸೋಷಿಯಲ್ ಮೀಡಿಯಾ ಕಂಪ್ಲೀಟ್ ಸೈಲೆಂಟ್ ಆಗಿದೆ. ದೆಹಲಿಯಲ್ಲಿ ದೀದಿ ಇಕ್ಕಟ್ಟಿಗೆ ಸಿಲುಕ್ತಾ ಇದ್ದಂತೆ ಈಕೆ ಕಾಕೋಲಿ ಘೋಷ್ ಬಣವನ್ನು ಸೇರಿ ಮಮತಾ ಬೆನ್ನಿಗೆ ಚೂರಿ ಹಾಕಿದ್ದಾಳೆ. ದೀದಿ ಈಕೆಯನ್ನು ಎಷ್ಟು ನಂಬಿದ್ರು ಅಂತ ಹೇಳಿದ್ರೆ ಪಕ್ಷದ ಯುವ ಘಟಕದ ನ್ಯಾಷನಲ್ ಪ್ರೆಸಿಡೆಂಟ್ ಮಾಡಿದ್ರು. ಆದರೆ ಈಗ ಆಕೆಯ ಅಸಲಿ ಬಣ್ಣ ಬಯಲಾಗಿದೆ. ಇವರು ಮಾತ್ರ ಅಲ್ಲ ದೀದಿಗೆ ಶಾಕ್ ಕೊಟ್ಟಿರೋದು, ಇವರ ಜೊತೆಗೆ ಕೋಲ್ಕತ್ತಾ ದಕ್ಷಿಣದ ಹಿರಿಯ ಸಂಸದೆ ಮಾಲಾ ರಾಯ್ ಕೂಡ ರೆಬೆಲ್ ಬಣಕ್ಕೆ ಜೈ ಎಂದಿದ್ದಾರೆ. ಇತ್ತ ಲೋಕಸಭೆಯ ಕತೆ ಹೀಗಿದ್ರೆ ಅತ್ತ ರಾಜ್ಯಸಭೆಯಲ್ಲೂ ಕುಸಿತ ಶುರುವಾಗಿದೆ. ಸುಷ್ಮಿತಾ ದೇವ್ ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹಿಮಂತ ಬಿಸ್ವಾ ಶರ್ಮಾರ ವಿಕಾಸ ರಾಜಕಾರಣಕ್ಕೆ ಮನಸೋತು ಬಿಜೆಪಿ ಸೇರ್ತಾ ಇದ್ದೇನೆ ಅಂತ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಇತಿಹಾಸ ಯಾವ ರೀತಿಯಾಗಿ ಮರುಕಳಿಸುತ್ತೆ, ಕರ್ಮ ಯಾವ ರೀತಿಯಾಗಿ ವಾಪಸ್ ಬರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. 2021ರ ಚುನಾವಣೆಯಲ್ಲಿ ಇದೇ ಮಮತಾ ಬ್ಯಾನರ್ಜಿ ಅವರು ಮೋದಿ ಮತ್ತು ಅಮಿತ್ ಶಾ ಅವರನ್ನು ಹೊರಗ್ನವರು ಅಂತ ಹೇಳಿದರು. ಬಂಗಾಳದ ಅಸ್ಮಿತೆಯ ಹೆಸರಲ್ಲಿ ವೋಟ್ ಕೇಳಿದ್ರು. ಆದರೆ ಅದೇ ಮಮತಾ ಬ್ಯಾನರ್ಜಿ 2024ರಲ್ಲಿ ಸುಷ್ಮಿತಾ ದೇವ್ ಅವರನ್ನು ಕರೆತರ್ತಾರೆ. ಕೀರ್ತಿ ಆಜಾದ್, ಶತ್ರುಘ್ನ ಸಿನ್ಹಾ, ಯೂಸುಫ್ ಪಠಾಣ್ ಇವರೆಲ್ಲ ಹೊರಗಿನವರು, ಹೊರಗಿನ ರಾಜ್ಯಗಳ ಸೆಲೆಬ್ರಿಟಿಗಳನ್ನ ತಂದು ಬಂಗಾಳದಲ್ಲಿ ಸೀಟ್ ಕೊಡ್ತಾರೆ. ಈಗೇನಾಯಿತು? ಈ ಗ್ಲಾಮರ್ ನಾಯಕರೆಲ್ಲ ಗಾಳಿ ಬಂದ ಕಡೆಗೆ ಓಡಿ ಹೋಗ್ತಾ ಇದ್ದಾರೆ. ಇಲ್ಲಿ ವ್ಯತ್ಯಾಸ ಏನಪ್ಪ ಅಂದರೆ, ಪಶ್ಚಿಮ ಬಂಗಾಳ ಅಂತ ಬಂದಾಗ ಮೋದಿ ಅಮಿತ್ ಶಾ ಅವರು ಹೊರಗಿನವರಾಗಿದ್ದರೂ ಕೂಡ ಅವರ ಪಕ್ಷದ MLAಗಳು ಬಂಗಾಳದ ಮಣ್ಣಿನವರಾಗಿದ್ದರು. ಆದರೆ ಮಮತಾ ಬ್ಯಾನರ್ಜಿ ಫ್ಯೂಚರ್ ಪ್ಲ್ಯಾನ್ ಮಾಡಲೇ ಇಲ್ಲ. ಈ ರೀತಿಯ ಸ್ವಾರ್ಥ ರಾಜಕಾರಣದ ಫಲವಾಗಿಯೇ ಇವತ್ತು ಮಮತಾ ಮತ್ತು ಅಭಿಷೇಕ್ ಬ್ಯಾನರ್ಜಿ ಬೀದಿಗೆ ಬಂದು ನಿಂತಿದ್ದಾರೆ. ಅಂದರೆ ವೀಕ್ಷಕರೇ, ಸೈದ್ಧಾಂತಿಕ ತಳಹದಿ ಇಲ್ಲ ಅಂತ ಹೇಳಿದ್ರೆ ಪಕ್ಷಗಳು ಯಾವ ರೀತಿಯಾಗಿ ತರಗೆಲೆಯ ರೀತಿಯಲ್ಲಿ ಉರುಳಿ ಹೋಗ್ತವೆ ಅನ್ನೋದಕ್ಕೆ TMC ಅತ್ಯುತ್ತಮ ಉದಾಹರಣೆ. ಕಾಲಚಕ್ರ ತಿರುಗಿದಾಗ ಕಾಲು ನೆಲದ ಮೇಲಿರಬೇಕು, ಇಲ್ಲದೇ ಇದ್ದರೆ ಸಾಮ್ರಾಜ್ಯನೇ ಉರುಳಿ ಧೂಳಿಪಟ ಆಗುತ್ತೆ. ಒಟ್ಟಾರೆಯಾಗಿ ಬಂಗಾಳದ ಈ ರಾಜಕೀಯ ಅಂಗಳದಲ್ಲಿ ದಿನಕ್ಕೊಂದು ಹೊಸ ಇತಿಹಾಸ ಸೃಷ್ಟಿಯಾಗ್ತಾ ಇದೆ. ಹಾಗಾದರೆ ವೀಕ್ಷಕರೇ, ಸದ್ಯ ಮಮತಾ ಬ್ಯಾನರ್ಜಿ ಹಾಗೆ ಅಭಿಷೇಕ್ ಬ್ಯಾನರ್ಜಿ ಅವರ ಈ ಒಂದು ಅನಿವಾರ್ಯ ಪರಿಸ್ಥಿತಿ ಹಾಗೆ TMC ಪಕ್ಷದ ಪತನದ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.